ಎಸ್ಎಂ ಕೃಷ್ಣ ಸ್ಮರಣೆ ವೇಳೆ ಕಲಾಪದಲ್ಲಿ ಈ ಸಿಎಂ ಕುರ್ಚಿ ಚರ್ಚೆಯಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಆರ್ ಅಶೋಕ್ ಮಧ್ಯೆ ಸಿಎಂ ಕುರ್ಚಿ ಕಥೆ ನಡೀತು. ಏನ್ ನಡೀತು, ಏನ್ ಹೇಳಿದ್ರು ಡಿಕೆ ಶಿವಕುಮಾರ್, ಅದಕ್ಕೆ ಕೌಂಟರ್ ಏನ್ ಕೊಟ್ರು ಆರ್ ಅಶೋಕ್, ನೋಡ್ಕೊಂಡ್ ಬನ್ನಿ. ನಾನಿಲ್ಲ ಅಂದ್ರೆ ಹೇಳಬೇಕು. ಅಧ್ಯಕ್ಷರಾದ್ರು, ಕೊನೆಗೆ ಪಾಂಚಜನ್ಯ ಮಾಡ್ದು. ಪಾಂಚಜನ್ಯ ಮುಗಿದ ಮೇಲೆ ನಮ್ಮ ಸರ್ಕಾರನೂ ಬಂತು. ಮಂತ್ರಿಮಂಡಲ ನಡೆದ ತಕ್ಷಣ ಕೊನೆಗೆ ನಾನೇ ಎಲ್ಲರಿಗೂ ಯಾರು ಮಂತ್ರಿ ಮಾಡಬೇಕು ಅಂತ ನಾನು ಬರ್ದಿದ್ದೀನಿ ಅಂತ ಎತ್ಕೊಂಡೋಗಿ ಪ್ರೆಸೆಂಟೇಷನ್ ಮಾಡಿದ್ರು ಗೌರ್ಮೆಂಟ್ ಇದಕ್ಕೆ ಹೈಕಮಾಂಡ್ಗೆ ಮಾಡಿದ್ರೆ ಕೊನೆಗೆ ಫೈನಲ್ ಲಿಸ್ಟ್ ಈಚೆ ಬಂದು ಗವರ್ನರ್ಗೆ ಹೋದಾಗ ನಾನು ಇಲ್ಲ, ಜಯಚಂದ್ರನೂ ಇಲ್ಲ. ಪೇಪರ್ಲೆಲ್ಲ ನಾನು ಪೊಲಿಟಿಕಲ್ ಸೆಕ್ರೆಟರಿ ಟು CM ಅಂತ ಬರ್ತಾ ಇದ್ದೆ ಪೇಪರ್. ನನಗೆ ಗೊತ್ತಿಲ್ಲ, ಫೋನ್ ಮಾಡ್ತಾರೆ ನನಗೆ. ಆಮೇಲೆ ಒಬ್ಬ ಅಸ್ಟ್ರಾಲಜರ್ ಫೋನ್ ಮಾಡಿದೆ, ಗುರುಗಳೇ ದ್ವಾರಕನಾಥ್ ಅಂತ ಒಬ್ಬ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ. ಒದ್ದು ಕಿತ್ಕೋಬೇಕು ಅಂದ್ರು. ಸೊ ನಾನು ಜಯಚಂದ್ರ ಇಬ್ರು ಓದೋ ಬಾಕ್ಲು ಒದ್ದಿದ್ದೆ ನಾನು. ಇವನು ಜಯಚಂದ್ರ ಗಡಗಡ ಅಂತ ನಡುತ್ತಾ ಇದ್ದಾರೆ. ಮಲಗಿದ್ದವ್ರು ಎದ್ದು ಬಂದ್ರು, ಸಾಹೇಬ್ರೆ ನಾವು ಯಾವನು ಇಲ್ಲದೆ ಹೋದಾಗ ನಿಮ್ಮ ಜೊತೆ ಇದ್ದೀವಿ. ವಿತೌಟ್ ಮೀ ದೇರ್ ಇಸ್ ನೋ ಗೌರ್ಮೆಂಟ್ ಅಂದೆ. ಯು ಕಾಂಟ್ ಟೇಕ್ ಸ್ವೇರಿನ್ ವಿತೌಟ್ ಮೀ. ಇಫ್ ಯು ವಾಂಟ್ ಟು ಟೇಕ್ ಸ್ವೇರಿನ್ ಓನ್ಲಿ ವಿತ್ ಮೀ. ಇಲ್ಲಾಂದ್ರೆ ಯಾರು ಇಲ್ಲೇ ಇಲ್ಲದೆ ಹೋಗ್ಲಿ ನಾನು ಇರಬೇಕು ಅಂತ ಹೇಳಿದೆ. ವಿತೌಟ್ ಮೀ ಯು ಕಾಂಟ್ ರನ್ ಎ ಗೌರ್ಮೆಂಟ್ ಅಂತ ಹೇಳಿದೆ. ಏನು ಹಿಂಗೆ ರುದ್ರ ಅವತಾರ ಆಡ್ತಾ ಇದೆ? ರುದ್ರ ಅವತಾರ ಅಲ್ಲ ಸ್ವಾಮಿ. ಬೆಳಗ್ಗೆ ಆಮೇಲೆ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು. ಇಲ್ಲ, ನಿನ್ಗೆ ನಾನು ವಿಚಾರಿಸಿ ನಮ್ಮ ಜ್ಯೋತಿಷ್ ಹತ್ರ ನಿನ್ಗೆ ಟೈಮ್ ಸರಿ ಇಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರು ಅಂತಾರೆ. ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ. ನಾನು ಇವತ್ತು ಮಂತ್ರಿ ಇಲ್ಲ, ನನ್ನ ಮಂತ್ರಿ ಇಲ್ಲ, ನಾನಿಲ್ಲ ಅಂದ್ರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ. ಕೊನೆಗೆ ಆಯ್ತು ಅಂತ ಹೇಳಿ ಕೊನೆಗೆ ತಿರ್ಗಾ ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ಹತ್ರ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದವು. ಈಗ ನಾನು ನಿಮಗೆ ನಿಮ್ಮ ಹಿಸ್ಟ್ರಿಯನ್ನ ಹೇಳಿದ್ದೀರಾ. ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ. ಎಸ್ಎಂ ಕೃಷ್ಣ ಅವ್ರ ಬಗ್ಗೆನೂ ಮಾತಾಡಿದ್ದೀರಾ. ನಾನು ಇವತ್ತು ಹೇಳ್ತೀನಿ, ಅವರಿಂದ ನಿಮಗೆ ಒಂದು ಒಳ್ಳೇದಾಗಿದೆ. ಕಿತ್ಕೊಬೇಕು ಅನ್ನೋದು, ಒದ್ದು ಕಿತ್ಕೊಬೇಕು ಅಂತ. ನೀವು ಯಾವಾಗ ಒದ್ದು ಕಿತ್ಕೊಂತೀರ ಆ ಪದವಿನ, ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒದ್ದು ಕಿತ್ಕೊಂತೀರಾ? ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ದು ಕಿತ್ಕೊಬೇಕು ಅಂತ ಹೇಳಿದ್ದಾರೆ. ನನಗಿರೋ ಪ್ರಕಾರ, ನನಗೂ ಇವ್ರು ಯಾರಿಗೆ ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ. ಅವ್ರಿಗೆ ಹೇಳಿದ್ರು, DK ಶಿವಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ, ನೋಡಪ್ಪ ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ, ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ. ಅದಕ್ಕೆ ಯಾವಾಗ ಒದ್ದು ಕಿತ್ಕೊಂತೀರಾ? ಜನವರಿ ಒಳಗಡೆ ಒದ್ದು ಕಿತ್ಕೊಂತೀರೋ ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ. ಆದಷ್ಟು ಬೇಗ ನಿಮ್ಮ ಛಲ, ಆ ರೋಷ, ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ. ಅಲ್ಲಿ ಏನು ವೈಜೆಪಿನ ಬಿಜೆಪಿನ ಅದು ತೀರ್ಮಾನ ಮಾಡ್ಕೊಂಡ್ಬಿಡಿ. ಫಸ್ಟ್ ನಿಮ್ಮದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಈಗ DK ಶಿವಕುಮಾರ್ ಕಡೆ ಹೋಗ್ತಿರೋ ಇಲ್ಲ ಸಿದ್ದರಾಮಯ್ಯನವ್ರ ಕಡೆ ಇರ್ತಾವ, ನೀವು ತೀರ್ಮಾನ ಮಾಡ್ಕೊಳ್ಳಿ. ತಂದೆಯವ್ರನ್ನೇನ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ? ಇಬ್ಬರು ಜಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು. ಬೊಮ್ಮಾಯಿಯವರು ದೇವೇಗೌಡರು ಕಿತ್ತಾಡಿದಾಗ ಹಾಗೆ ರಾಮಕೃಷ್ಣ ಹೆಗಡೆ ಅವ್ರು ಬಂದ್ರು, ಹಂಗೇನ ನಾವು ಹುಟ್ಟತ್ತು. ಇಬ್ಬರು ಜಗಳ ಮೂರನೇವರಿಗೆ ಲಾಭ ಅಷ್ಟೇ. ಪ್ರಿಯಾಂಕಾ ಅವರೇ, ನಿಮ್ಮದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ನಾವು ವಿರೋಧ ಪಕ್ಷವಾಗಿದ್ದೀರಿ, ನೀವು ಆಡಳಿತ ಪಕ್ಷ ಇರುವಂತವ್ರು. ನೀವು ಇವಾಗ ಡೈಲಾಮೋದಲ್ಲಿದ್ದೀರಾ. ಈಗ DK ಶಿವಕುಮಾರ್ ಕಡೆ ಹೋಗ್ತಿರೋ ಇಲ್ಲ ಸಿದ್ದರಾಮಯ್ಯನವ್ರ ಕಡೆ ಇರ್ತಾವ, ನೀವು ತೀರ್ಮಾನ ಮಾಡ್ಕೊಳ್ಳಿ. ಅಥವಾ ನಿಮ್ ತಂದೆಯವ್ರನ್ನೇನ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ? ಅದನ್ನು ನೋಡಿ. ಯಾಕಂದ್ರೆ ಇಬ್ಬರು ಜಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು. ಹಿಂದೆ ಬೊಮ್ಮಾಯಿಯವರು ಅಲ್ಲಿರೋರು ಒಂದು 25-30 ಜನ ಮತ್ತು ಕೆಲವು ದಳದವರೆಲ್ಲ ಈ ಕಡೆ ಸಿಗ್ತಾರೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಏನಪ್ಪ, ನಮ್ ದಳದವ್ರು ಯಾರು ಬರಲ್ಲ ಗುರುವೇ. ಕರೆಕ್ಟ್ ಆಗಿ ಹೇಳಿದ್ದಾರೆ. ನಾನು ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ನನ್ನ ಸಹಮತಿ ಇದೆ. ಅವ್ರು ಯಾವ ಮಾಟ ಅವಾಗ ಹೇಳಿದ್ರು, ನೀವು BJP ಅವ್ರು ನಾನು ಕರೆದ್ರ ಅಂತ. ಜ್ಞಾನೇಂದ್ರ ಹೇಳಿಲ್ವಾ ನಿಮ್ಗೆ? ಮೋಸ್ಟ್ಲಿ ಅವ್ರು ನಮ್ ಕಡೆನೆ ಬರಂಗವ್ರೆ. ಅವಾಗ ನಾವು ಅವ್ರ ಜೊತೆ ಓದ್ತಿರಲ್ಲ. ಈಗ ಮುಂದಕ್ಕೆ ಹೋಗುವ. ಹೇಳ ನೀನು, ನಾನಲ್ಲಿ ಬರ್ತೀನೇನೆಯ? ನೀವಿಬ್ರು ಪರ್ಸನಲ್ ಮಾತಾಡೋರು, ಯೋಗೇಶ್ವರ ಅವರೇ ಸಂಧಾನ ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋರು, ನಾವ್ ಯಾಕಂದ್ರೆ ಗಡ್ಡಿ ಬರೋದು? ಯೋಗೇಶ್ ನಮ್ಮ ಸಿದ್ದರಾಮಯ್ಯನ ಕರೆಕ್ ಹೋಗಿದ್ದಂತೆ, ನಮ್ಮ ಇನ್ನೊಬ್ಬನ ಯಾರು ಕರೆಕ್ ಹೋಗಿದ್ದ, ಬಂದ್ಬಿಡಿ ಅಂತ. ಯಾರು ನೆನ್ನೆ ಹೇಳ್ತೀರಿ? ಪ್ರಶಾಂತ್, ಒದ್ದು ತಗೋಬೇಕು ಅನ್ನೋದನ್ನ DK ಶಿವಕುಮಾರ್ ಹೇಳಿದ್ರು. ಅದಕ್ಕೆ ಅಶೋಕ್ ಕೇಳ್ತಿದ್ದಾರೆ, ಯಾವಾಗ ಒದ್ದು ತಗೋತೀರಿ ಅಂತ. ನೋಡಿ, ಈ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳಂತಿರೋ ಅಥವಾ ಆಸೆಗಳಂತಿರೋ ಅವು ತುಂಬ ದಿನ ನೀವು ಅದು ಬಿಡಲಿಕ್ಕೆ ಆಗಲ್ಲ. ಹೊರಗಡೆ ಬರ್ತಾ ಇರ್ತವೆ. ಅವುಗಳನ್ನು ರೀಡು ಕೂಡ ಮಾಡಬೇಕಾಗತ್ತೆ.
ಬಟ್ ನೋಡಿ, ಡಿ ಕೆ ಶಿವಕುಮಾರ್ 2023ರಲ್ಲಿ ಅಧಿಕಾರ ಬಂದ ನಂತರ ಮೊನ್ನೆಯ ಬೈ ಇಲೆಕ್ಷನ್ವರೆಗೂ ಗಪ್ಚುಪ್ ಆಗಿದೆ, ಸುಮ್ಮನೆ ಇದ್ದರು ಅವರು. ಸಿದ್ದರಾಮಯ್ಯನವ್ರನ್ನ ಹಿಂದೆ ಬಂಡೆ ಅಂತ ನಿಲ್ತೀನಿ ಅಂತಿದ್ರು, ನಾನು ಪಾರ್ಟಿ ಕಟ್ತೀನಿ ಅಂತಿದ್ರು. ಎಲ್ಲೂ ಕೂಡ ತಮ್ಮ ಮುಖ್ಯಮಂತ್ರಿಯ ಆಸೆಯನ್ನು ಅವರು ಹೊರಗೆ ಹಾಕಿದ್ದು 2023ರ ಚುನಾವಣೆಗೆ ಮುಂಚೆ. ವಕೀಲರ ಸಂಘದ ಕಾರ್ಯಕ್ರಮ ಅನ್ಸುತ್ತೆ, ನನಗೆ ಪೆನ್ ಕೊಡಿ, ಹಾಳೆ ಕೊಡಿ, ಅಂದರೆ ಅಧಿಕಾರ ಕೊಡಿ, ನಾನು ಕೆಲಸ ಮಾಡಿ ತೋರಿಸ್ತೀನಿ ಅನ್ನೋದನ್ನು ಆಗ ಹೇಳ್ತಾ ಇದ್ರು. ಬಿಟ್ಟರೆ ಅವರು ಒಂದು ಸಲ ಉಪಮುಖ್ಯಮಂತ್ರಿಯಾಗಿ KPCC ಅಧ್ಯಕ್ಷರಾಗಿ ನೀವು ಮುಂದುವರಿತೀರಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೈಕಮಾಂಡ್ ಹೇಳಿದ ನಂತರ ಸುಮ್ಮನಿದ್ರು. ಆದರೆ ಇತ್ತೀಚಿನ ಕೆಲ ಬೆಳವಣಿಗೆಗಳು ಅನಿಸ್ತಾ ಇವೆ, ಅವ್ರಿಗೆ ಅನಿಸಿದೆ ಅಂತ ನನಗನ್ಸುತ್ತೆ. ಐ ಹ್ಯಾವ್ ಟು ಬಿ ವೋಕಲ್. ಅವರು ಯಾಕೆ ಈ ಮಾತನ್ನು ನಿನ್ನೆ SM ಕೃಷ್ಣ ಸಂದರ್ಭದಲ್ಲಿ ಹೇಳಿದರು ನೋಡಿ, ಎಲ್ರಿಗೂ ಗೊತ್ತಿದೆ. SM ಕೃಷ್ಣ ರಾಜ್ಯಸಭೆಗೆ ಬರಲಿಕ್ಕೆ 96ರಲ್ಲಿ ಡಿ ಕೆ ಶಿವಕುಮಾರ್ ಕಾರಣ. ಅವರು KPCC ಅಧ್ಯಕ್ಷರಾಗಲಿಕ್ಕೆ ಧರಮ್ ಸಿಂಗ್ರನ್ನು ತೆಗೆದು ಕೃಷ್ಣ ಅವರನ್ನು ತರಲಿಕ್ಕೆ ಸೋನಿಯಾ ಗಾಂಧಿ ಮೇಲೆ ಒತ್ತಡ ಹೇರಿದ್ದು ಬರೀ ಡಿ ಕೆ ಶಿವಕುಮಾರ್ ಅಲ್ಲ, ಆಗಿನ ಒಟ್ಟಾರೆ ಇಡೀ ಯುವ ನಾಯಕತ್ವ ಏನಿತ್ತು ಅದು ಕಾರಣ ಅಂತಕ್ಕಂಥದ್ದು. ಆದರೆ ಇದೊಂದು ಹೊಸ ಸಂಗತಿಯನ್ನು ಅವರು ಹೇಳುವುದರ ಮೂಲಕ, ಅಂದರೆ ಅವ್ರು ಏನು ಹೇಳಲಿಕ್ಕೆ ಬಯಸ್ತಿದ್ದಾರೆ, ನಾನು SM ಕೃಷ್ಣನನ್ನ ರಾಜಕೀಯ ಗುರು, ಆಗ ನಾನು ಏನೂ ಆಗಿರಲಿಲ್ಲ 99ನಲ್ಲಿ. ಹಾಗೆ ನೋಡಿದರೆ ಡಿ ಕೆ ಶಿವಕುಮಾರ್ ಏನಾಗಿದ್ರು 99ರಲ್ಲಿ ಪಕ್ಷೇತರ ಶಾಸಕರಾಗಿದ್ದರು. 99ರ ಚುನಾವಣೆಯವರು ಕಾಂಗ್ರೆಸ್ ಗೆದ್ದಿದ್ದು ಬಿಟ್ಟರೆ ಪಕ್ಷೇತರ ಶಾಸಕರಾಗಿದ್ದರು. ಏನೂ ಆಗದೇ ಇದ್ದಾಗ ನನ್ನ ರಾಜಕೀಯ ಗುರು, ಇಡೀ ಭಾರತದಲ್ಲಿ ನಂಬರ್ 1 ಮುಖ್ಯಮಂತ್ರಿ ಅನ್ಸ್ಕೊಂಡಿರ್ತಕ್ಕಂಥ SM ಕೃಷ್ಣ ಅವರನ್ನೇ ನಾನು ಬಿಡಲಿಲ್ಲ. ಸಂಪುಟ ಪುನಾರಚನೆ ಅವರೇನು ಮಾತು ಕೊಟ್ಟಿದ್ರು ಅದನ್ನು ಉಳಿಸ್ಕೊಳ್ಳಿ ಅನ್ನೋದನ್ನು ನಾನು ಹೇಳಿದೆ. ಸಂಪುಟ ರಚನೆಯ ಸಂದರ್ಭದಲ್ಲಿ 9 ನಾನೇ ಎಲ್ಲ ಲೀಸ್ಟ್ ಮಾಡಿದೆ, ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತಕ್ಕಂಥದ್ದನ್ನು ಹೇಳಿದೆ. ಐ ವಾಸ್ ಸೋ ಪವರ್ಫುಲ್ ದೆನ್. ಆಗ ನನಗೆ ಹೈಕಮಾಂಡ್ನವ್ರು ಹೇಳಿದರು, ಅದು ಹೈಕಮಾಂಡ್ಗೂ ಕೂಡ ಒಂದು ಸಂದೇಶ, ಅದು ನಿನ್ನೆ ಮಾತು. ಪೊಲಿಟಿಕಲಿ ಅಷ್ಟು ಯಾರೂ ನೇವಿರೋಲ್ಲ, ಅವ್ರು ಯಾಕೆ ನಿನ್ನೆ ಮಾತಾಡಿದರು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅವ್ರು ಏನು ಹೇಳ್ತಿದ್ದಾರೆ, ಆಗಿನ ಹೈಕಮಾಂಡ್ ಹೇಳ್ತು ಜಾತಿಗೊಂದರಂತೆ 9 ಜನರನ್ನು ಮಾಡ್ತೀನಿ, ನನ್ನನ್ನು TB ಜಯಚಂದ್ರರನ್ನ ಬಿಟ್ಟರು, ನಾವು ಇಷ್ಟೊಂದು ಕೃಷ್ಣರಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡಿದ್ವಿ, ನಮ್ಮನ್ನು ಬಿಟ್ಟು ಅದು ಹೆಂಗೆ ನೀವು ಮುಖ್ಯಮಂತ್ರಿ ಆಗ್ತೀರಿ, ನಾನು ನೋಡ್ತೀನಿ. ನಥಿಂಗ್ ಅವ್ರ ಮಾತುಗಳಲ್ಲಿ ಕೇಳಿ ಅದನ್ನು, ನಥಿಂಗ್ ಡೂಯಿಂಗ್, ಸಾಧ್ಯನೇ ಇಲ್ಲ ಅನ್ನೋದನ್ನು SM ಕೃಷ್ಣಗೆ ನಾನು ಕನ್ವೆ ಮಾಡಿದೆ. ಅದರ ಮೂಲಕ ಈಗ ಮೊನ್ನೆಯ ಟೈಮ್ಸ್ ನಾವು ಇಂಟರ್ವ್ಯೂನ ನೀವು ಡಾಟ್ ಕನೆಕ್ಟ್ ಮಾಡಿ, ಟೈಮ್ಸ್ ನಾವು ಇಂಟರ್ವ್ಯೂದಲ್ಲಿ ಏನು ಹೇಳ್ತಾರೆ, ಹೈಕಮಾಂಡ್ ಹ್ಯಾಸ್ ಟು ಆನರ್ ದ ಕಮಿಟ್ಮೆಂಟ್ ಮೇಡ್. ಅಲ್ಲ ಪ್ರಶಾಂತ್, ಡೇಸ್ ಆರ್ ನಿಯರ್, ಹಾಗಾದ್ರೆ ಹತ್ರ ಬರ್ತಿದ್ಯಾ? ಇಷ್ಟು ಓಕಲ್ ಆಗಿ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ದಾರೆ. ಅವರು ಡೆಫಿನೆಟ್ಲಿ ಹೇಳಿದ್ದಾರೆ ಒಂದು ಒಪ್ಪಂದ ಆಗಿದೆ ಅಂತ, ಆದರೆ ಆ ಒಪ್ಪಂದದ ಸಮಯ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿದೆ, ಮತ್ತೆ ಸೋನಿಯಾ ಗಾಂಧಿ ಅವ್ರಿಗೆ ಗೊತ್ತಿದೆ. ಹತ್ರ ಬರ್ತಿದ್ಯಾ ದಿನಗಳು? ಇಷ್ಟು ಓಕಲ್ ಆಗಿ ಮಾತಾಡ್ತಿದಾರಲ್ಲ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಪರಮೇಶ್ವರ್ ಅಲ್ಲ, ಹೌದು, ಇಷ್ಟು ಮಾತ್ರ ನಿಜ. ಅಂದರೆ ನಾನು ನೋವು ನುಂಗಿ ಹೈಕಮಾಂಡ್ ಮನೆಯಲ್ಲಿ ಕಣ್ಣೀರು ಹಾಕ್ತಾ ನಾನು ಕುಳಿತುಕೊಳ್ತೀನಿ ಅನ್ನುವ ಜಾಯಮಾನ ಡಿ ಕೆ ಶಿವಕುಮಾರ್ದಂತೂ ಅಲ್ಲ. ಅವ್ರು ನಿನ್ನೆಯ ತಮ್ಮ ಮಾತಿನಿಂದ ಏನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಟೈಮ್ಸ್ ನಾವು ಇಂಟರ್ವ್ಯೂ, ನಿನ್ನೆಯ ಮಾತುಗಳು, ಪಂಚಮಸಾಲಿ ಹೋರಾಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆ್ಯಕ್ಟಿವ್ ಆಗಿ ಪಾಲ್ಗೊಂಡಿರ್ತಕ್ಕಂಥದ್ದು, ಇದೆಲ್ಲ ಏನು ತೋರಿಸ್ತಾ ಇದೆ? ತಕ್ಷಣಕ್ಕೇನೋ ಆಗ್ಬಿಡುತ್ತೆ ಅಂತಕ್ಕಂಥದ್ದು ಯಾರೂ ಹೇಳ್ತಾ ಇಲ್ಲ. ಆದರೆ ನನಗೇನು ಕಮಿಟ್ಮೆಂಟ್ ಮಾಡಿದಿರಿ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಮೇ ಬಿ he is preparing ಹೈಕಮಾಂಡ್ ಆ್ಯಂಡ್ ಸಿದ್ದರಾಮಯ್ಯ ಕ್ಯಾಂಪ್ ಆಲ್ಸೋ ಒಂದು ಮೆಂಟಲ್ ಪ್ರಿಪ್ರೇಷನ್ ಮಾಡಿಸ್ಬೇಕಾಗತ್ತೆ. ನನಗೆ ಬಿಟ್ಟು ಕೊಡೋದಿದ್ರಿ, ನನಗೆ ಬಿಟ್ಟು ಕೊಡದೇ ಹೋದರೆ ಒದ್ದು ಅಧಿಕಾರ ತಗೋವಂಥ ದ್ವಾರಕಾನಾಥ್ ಹೇಳಿದರು. ಆ ಮಾತೆಲ್ಲ ಯಾಕೆ ಬಂತು ಈಗ? ಒದ್ದು ಅಧಿಕಾರ ತೆಗೆದುಕೋ ಅಂತ ದ್ವಾರಕಾನಾಥ್ ಹೇಳಿದರು SM ಕೃಷ್ಣ ಅವರ ಅವಧಿಯಲ್ಲಿ. ಅಂದರೆ ಈಗಲೂ ಕೂಡ ದ್ವಾರಕಾನಾಥ್ ಅದನ್ನೇ ಹೇಳಿದರೆ ಡಿ ಕೆ ಶಿವಕುಮಾರ್ ಅದು ಮಾಡಲಿಕ್ಕೆ ತಯಾರಿದಾರ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಆಮೇಲೆ ಡಿ ಕೆ ಶಿವಕುಮಾರರ ರಾಜಕಾರಣವನ್ನು ನೋಡೋರಿಗೆ ಅವರು ಸುಖ ಸುಮ್ಮನೆ ಇಲ್ಲ, ಪರಮೇಶ್ವರ್ ಹೈಕಮಾಂಡ್ ಹೇಳ್ತು ಪರಮೇಶ್ವರ್ ಜಿ ಆಪ್ ಶಾಂತ್ ರಹೋ, ಹೀಗೆ ಹೈಕಮಾಂಡ್ ಮಾತು ಕೇಳಿ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂರುವ ಜಾಯಮಾನದವರಂತೂ ಅಲ್ಲ. ಅವರು ಟೈಮ್ಸ್ ನಾವು ಇಂಟರ್ವ್ಯೂ ಮೂಲಕ ಹೇಳ್ತಿದ್ದಾರೆ, SM ಕೃಷ್ಣರಿಗೆ ನುಡಿನಮನ ಸಲ್ಲಿಸುವಾಗ ಹೇಳ್ತಾ ಇದ್ದಾರೆ, ಹಾಸನದ ಸಮಾವೇಶದ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಹಾಸನದ ಸಮಾವೇಶದ ಸಂದರ್ಭದಲ್ಲಿ ಏನು ಮಾಡಿದರು ಅವರು? ಸಿದ್ದರಾಮಯ್ಯವರಿಗಿಂತ ಅವರಿಗೆ ಆತಂಕ ಇರೋದು ಸಿದ್ದರಾಮಯ್ಯವರ ಈ ಬೆಂಬಲಿಗರು, KN ರಾಜಣ್ಣ, ಸತೀಶ್ ಜಾರಕಿಹೊಳಿ, HC ಮಾದೇವಪ್ಪ, ಇನ್ನೊಂದು ಕಡೆ G ಪರಮೇಶ್ವರು. ಅವರು ಸಿದ್ದರಾಮಯ್ಯರ ಬೆಂಬಲಿಗರಲ್ಲ, ಅವರು ಇಂಡಿಪೆಂಡೆಂಟ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ರು. ಎಲ್ರಿಗೂ ಗುಂಡಾಯಿಸಿ ಒಂದೇ ಒಂದು ಶಬ್ದದಲ್ಲಿ ಹೇಳಿದ್ದಾರೆ ಅವರು, ದ್ವಾರಕಾನಾಥ್ ಒದ್ದು ತಗೋ ಅಂತಂದಿದ್ರು ಅಧಿಕಾರ,
ನಾ ತಗೊಂಡೆ. ನಾಳೆ ಅದು ಆನರ್ ಮಾಡಬೇಕಾಗಿರೋದು ಹೈಕಮಾಂಡ್ನ ಕೆಲಸ. ಹೈಕಮಾಂಡ್ಗೂ ಕೂಡ ಅದೊಂದು ಮೆಸೇಜ್ ಇದ್ದಂಗೆ ಕಾಣುತ್ತೆ ಮೇಲ್ನೋಟಕ್ಕೆ. 2026ಕ್ಕೆ ಯಾವಾಗ ಮಾತುಕತೆ ಆಗಿದೆ, ಈಗ ಡಿ ಕೆ ಶಿವಕುಮಾರ್ ಗೊತ್ತು, ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು, ಖರ್ಗೆ ಅವ್ರಿಗೆ ಗೊತ್ತು, ಸುರ್ಜೇವಾಲಾ ಆ್ಯಂಡ್ ಕೆ ಸಿ ವೇಣುಗೋಪಾಲ್, ಗಾಂಧಿ ಕುಟುಂಬದ 3 ಜನ ಮತ್ತು ಈ 5 ಜನ ಬಿಟ್ಟರೆ ಉಳಿದವ್ರಿಗೆ ಯಾರಿಗೂ ಈ ಏನು ಕಮಿಟ್ಮೆಂಟ್ ಇದೆ ಅನ್ನೋದು ಗೊತ್ತಿಲ್ಲ. ಮತ್ತು ಕಮಿಟ್ಮೆಂಟ್ ಏನೂ ಆಗಿಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳೋದು ಸ್ವಾಭಾವಿಕ. ಯಾಕಂದರೆ ಯಾವ ಮುಖ್ಯಮಂತ್ರಿ ಹೇಳ್ತಾರೆ ಇಲ್ಲ ನಾನು ಮುಂದಿನ ವರ್ಷ ಕೆಳಗಿಳಿತೀನಿ ಅಂತ. ಹಂಗೆ ಹೇಳಿದ ತಕ್ಷಣ ನಿಮ್ಮೆಲ್ಲ ಬೆಂಬಲಿಗರು ಅಧಿಕಾರಿಗಳು ನಿಮ್ಮ ಮಾತೇ ಕೇಳಲ್ಲ, ಸೀದಾ ಟರ್ನ್ ಆಗ್ತಾರೆ. ಹಾಗಾಗಿ ಡಿ ಕೆ ಶಿವಕುಮಾರರ ನಿನ್ನೆಯ ಭಾಷಣ ಏನಿದೆ, ಇಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಯಾಕಂದರೆ ಡಿ ಕೆ ಶಿವಕುಮಾರ್ಗೂ ಒಂದು ಅನುಭವ ಇದೆ. 2016ರಲ್ಲಿ ನಾವು ಭಾಳ ಸಲ ಮಾತಾಡಿದ್ದೀವಿ. ಈಗ ನಾವು ನೆಕ್ಸ್ಟ್ ಚೆಸ್ ಸ್ಟೋರಿ ತಗೊಳ್ಳೋರಿದ್ದೀವಿ. ಆಗ ಅವರು ನನಗೆ ಈ ಕರ್ನಾಟಕ ಭವನದಲ್ಲಿ ಹೇಳಿದ್ದು ಇನ್ನೂ ಭಾಳ ಚೆನ್ನಾಗಿ ನೆನಪಿದೆ. ಅವರು ರಾಜ್ಯಾಧ್ಯಕ್ಷರಾಗಲಿಲ್ಲ. ಸಿದ್ದರಾಮಯ್ಯನವರೆಲ್ಲ ಫೀಲ್ಡಿಂಗ್ ಇಟ್ಬಿಟ್ರು ಪೂರ್ತಿ. ರೋಷನ್ ಬೇಗ್ ಬಿಟ್ಟರೆ 17 ಜನರನ್ನು ಹೈಕಮಾಂಡ್ ಕಳಿಸ್ತು. ರೋಷನ್ ಬೇಗ್ ಒಬ್ಬರು ಬಿಟ್ಟರೆ 16 ಜನ ಡಿ ಕೆ ಶಿವಕುಮಾರ್ ಬೇಡ ಅಂತ ಹೇಳಿದರು. MB ಪಾಟೀಲ್ರು, HK ಪಾಟೀಲ್ರು, ನಾನಾ ಲೀಡರ್. ಡಿ ಕೆ ಶಿವಕುಮಾರ್ ಅವಾಗ ಇಂಡಿಯಾದಲ್ಲೇ ಇದ್ದಿದ್ರೆ ಅವಾಗಲೇ ಅಧ್ಯಕ್ಷರಾಗಿದ್ರು. ಅವ್ರು ಇಂಡಿಯಾಕ್ಕೆ ಬಂದರು, ಅಮೆರಿಕಕ್ಕೆ 1 ತಿಂಗಳು ಹೋಗಿದ್ರು. ಸೋನಿಯಾ ಗಾಂಧಿ ಅವರು ಹೇಳಿದ್ರು ಇಲ್ಲ ನೀನು ಅಧ್ಯಕ್ಷನಾಗು ಅಂತಂದಾಗ ಡಿ ಕೆ ಶಿವಕುಮಾರ್ ಹೇಳಿದ್ರು ಇಲ್ಲ ಫ್ಯಾಮಿಲಿ ಟ್ರಿಪ್ ಅಮೆರಿಕಕ್ಕೆ ಹೋಗ್ತಿದ್ದೀನಿ, ಮಕ್ಳಿಗೆ ಪ್ರಾಮಿಸ್ ಮಾಡಿದ್ದೀನಿ, ನಾನು ಈ KPCC ಅಧ್ಯಕ್ಷನಾದರೆ ಹೆಂಗೆ 1 ತಿಂಗಳು ಬಿಟ್ಟು ತಗೋತೀನಿ ಅಂತ. ಅಷ್ಟರಲ್ಲಿ ಸಿದ್ದರಾಮಯ್ಯನವರು ಪೂರ್ತಿ ಫೀಲ್ಡಿಂಗ್ ಇಟ್ಟಿದ್ರು. ಆಗ ಡಿ ಕೆ ಶಿವಕುಮಾರ್ ನನಗೆ ಕರ್ನಾಟಕ ಭವನದಲ್ಲಿ ಒಂದು ಮಾತನ್ನು ಹೇಳಿದರು, ನಾನು ಚೆಸ್ ಆಡ್ಲಿಕ್ಕೆ ಹೋದೆ, ಚೆಸ್ ಎಲ್ಲ ಆಮ್ನೆ ಸಾಮ್ನೆ ಹೋರಾಟ. ಸಿದ್ದರಾಮಯ್ಯನವರು ನನ್ನ ಜೊತೆ ಫುಟ್ಬಾಲ್ ಆಡಿದ್ರು, ಗೋಲ್ ಮಾಡೋದು. ಬಟ್ ಒಂದಂತೂ ಪ್ರಶಾಂತ್, ನನಗೆ ಅನ್ಸೋದು ಸಿದ್ದರಾಮಯ್ಯ ಅವರ ರಾಜಕಾರಣದಿಂದಾನು ಡಿ ಕೆ ಶಿವಕುಮಾರ್ ಬಹಳ ಕಲ್ತಿದ್ದಾರೆ ಹೌ ಟು ಪ್ಲೇ ಪಾಲಿಟಿಕ್ಸ್ ಅನ್ನೋದು. ಬಟ್ ಡಿ ಕೆ ಶಿವಕುಮಾರ್ ವೋಕಲ್ ಆಗ್ತಾ ಇರೋದು ಕಳೆದ 15 ದಿನಗಳಲ್ಲಿ ನಾನು ಮುಖ್ಯಮಂತ್ರಿ ಆಗವನೇ ಅನ್ನುವ ವೋಕಲ್ ಆಗ್ತಾ ಇರೋದು. ವಾಟ್ ಇಂಪ್ಯಾಕ್ಟ್ ಇಟ್ ವಿಲ್ ಬಿ ಆನ್ ದ ಕಾಂಗ್ರೆಸ್ ಪಾಲಿಟಿಕ್ಸ್ ಇನ್ ನೆಕ್ಸ್ಟ್ 1 year, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.